ತುಂಬಾ ಖುಷಿಯಾಗಿರುವಂತ ವಿಚಾರ ನಾನು ಆಗ್ಲೇ ಹೇಳಿದಾಗೆ ಅವಳು ಫಸ್ಟ್ ಸಿನಿಮಾದಲ್ಲೇ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಇತ್ತು. ಇವತ್ತು ಅವರ ಆಶೀರ್ವಾದದಿಂದ ಅವ್ರ ಬ್ಯಾನರ್ ಅಲ್ಲೇ ಆಕ್ಟ್ ಮಾಡ್ತಾ ಇದ್ದಾಳೆ. ಬಹಳಷ್ಟು ಸಂತೋಷ ಇದೆ, ಹೆಮ್ಮೆ ಇದೆ. ಎಂಟೈರ್ ಇಂಡಸ್ಟ್ರಿ ಅವಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ, ಪ್ರೀತಿ ಮಾಡ್ತಾ ಇದೆ. ಸೊ ಮೊದಲನೇ ಸಿನಿಮಾ ಡಾಲಿ ಧನಂಜಯ್ ಅವರು ಅವರ ಬ್ಯಾನರ್ ಅಲ್ಲಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಮಾಡಿದ್ರು. ಅದಕ್ಕೆ ನನ್ನ ಪ್ರೀತಿಯ ಬಾಯ್ಜಾನ್ ದರ್ಶನ್ ಭಯ್ಯ ಅವರು ಅವತ್ತು ಅವ್ರ ಶೂಟಿಂಗ್ ಇದ್ರೂ ಸಹ ಕ್ಯಾನ್ಸಲ್ ಮಾಡಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ಸುದೀಪ್ ಸರ್ ಅವರ ಬಿಗ್ ಬಾಸ್ ವೇದಿಕೆಗೆ ಕರೆದು ಪ್ರಮೋಷನ್ ಮಾಡಿಕೊಟ್ರು. ಮತ್ತೆ ತೆರೆ ಹಿಂದೆ ಇರ್ತಕ್ಕಂಥ ಇಷ್ಟೊಂದು ಮನಸ್ಸುಗಳು ಅವಳಿಗೆ ಆಶೀರ್ವಾದ ಮಾಡಿದ್ರು. ಸೊ ಅದೆಲ್ಲರೂ ಪ್ರತೀಕ ಇವತ್ತು ಒಳ್ಳೊಳ್ಳೆ ಬ್ಯಾನರ್ಗಳಲ್ಲಿ ಅವಳಿಗೆ ಅವಕಾಶಗಳು ಸಿಗ್ತದೆ. ತುಂಬಾ ಖುಷಿಯಾಗಿರುವಂತ ವಿಚಾರ ನಾನು ಆಗ್ಲೇ ಹೇಳಿದಾಗೆ ಅವಳು ಫಸ್ಟ್ ಸಿನಿಮಾದಲ್ಲೇ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಇತ್ತು. ಇವತ್ತು ಅವರ ಆಶೀರ್ವಾದದಿಂದ ಅವ್ರ ಬ್ಯಾನರ್ ಅಲ್ಲೇ ಆಕ್ಟ್ ಮಾಡ್ತಾ ಇದ್ದಾಳೆ. ಬಹಳಷ್ಟು ಸಂತೋಷ ಇದೆ, ಹೆಮ್ಮೆ ಇದೆ. ಎಂಟೈರ್ ಇಂಡಸ್ಟ್ರಿ ಅವಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ, ಪ್ರೀತಿ ಮಾಡ್ತಾ ಇದೆ. ಸೊ ಮೊದಲನೇ ಸಿನಿಮಾ ಡಾಲಿ ಧನಂಜಯ್ ಅವರು ಅವರ ಬ್ಯಾನರ್ ಅಲ್ಲಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಮಾಡಿದ್ರು. ಅದಕ್ಕೆ ನನ್ನ ಪ್ರೀತಿಯ ಬಾಯ್ಜಾನ್ ದರ್ಶನ್ ಭಯ್ಯ ಅವರು ಅವತ್ತು ಅವ್ರ ಶೂಟಿಂಗ್ ಇದ್ರೂ ಸಹ ಕ್ಯಾನ್ಸಲ್ ಮಾಡಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ಸುದೀಪ್ ಸರ್ ಅವರ ಬಿಗ್ ಬಾಸ್ ವೇದಿಕೆಗೆ ಕರೆದು ಪ್ರಮೋಷನ್ ಮಾಡಿಕೊಟ್ರು. ಮತ್ತೆ ತೆರೆ ಹಿಂದೆ ಇರ್ತಕ್ಕಂಥ ಇಷ್ಟೊಂದು ಮನಸ್ಸುಗಳು ಅವಳಿಗೆ ಆಶೀರ್ವಾದ ಮಾಡಿದ್ರು. ಸೊ ಅದೆಲ್ಲರೂ ಪ್ರತೀಕ ಇವತ್ತು ಒಳ್ಳೊಳ್ಳೆ ಬ್ಯಾನರ್ಗಳಲ್ಲಿ ಅವಳಿಗೆ ಅವಕಾಶಗಳು ಸಿಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.